ಇನ್ನು ಮತ್ತೊಂದು ಕಡೆ ಕೆ ವೆಂಕಟೇಶ್ ಇವ್ರ ವಿಚಾರ ಮತ್ತೆ ಹೊರಗೆ ಬರ್ತಾ ಇದೆ. ಈಗ ಅಧಿಕಾರಿಗಳಿಗೆ ಆವಾಜ್ ಹಾಕಿರೋದು ಕೆ ವೆಂಕಟೇಶ್. ಏನಂತ? ನಾವ್ ಹೇಳ್ದಂಗೆ ಕೆಲಸ ಮಾಡ್ರಿ, ಇಲ್ಲ ಅಂತಂದ್ರೆ ನಡ್ರಿ. ಹೀಗಂತ ಒಬ್ಬ ಮಹಿಳಾ ಅಧಿಕಾರಿಗಳೇ ಸಚಿವ ಕೆ ವೆಂಕಟೇಶ್ ಅವರು ಆವಾಜ್ ಹಾಕ್ತಾರೆ ಫೋನ್ನಲ್ಲಿ. ಅಂದ್ರೆ ತಾನು ಹೇಳಿದ ವ್ಯಕ್ತಿಗೆ ಕೆಲಸ ಕೊಡಲಿಲ್ಲ ಅಂತ ಸಿಟ್ಟು ಕೆ ವೆಂಕಟೇಶ್ ಅವರಿಗೆ. ಅದಕ್ಕೆ ಆ ಮಹಿಳಾ ಅಧಿಕಾರಿ ಮೇಲೆ ಕೆಂಡಪ್ ಕಾಡ್ತಾರೆ. ವಸತಿ ಶಾಲೆಯ ಪ್ರಿನ್ಸಿಪಲ್ ಮಂಜುಳಾ ಅಂತೇಳಿ ಅವ್ರಿಗೆ ಆವಾಜ್ ಹಾಕಿರೋದು ಕೆ ವೆಂಕಟೇಶ್. ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಯ ಪ್ರಿನ್ಸಿಪಲ್ ಮಂಜುಳಾ ಅವರು ಪಿರಿಯಾಪಟ್ಟಣ ತಾಲೂಕಿನ ಅಬ್ಬಳತಿ ಗ್ರಾಮದಲ್ಲಿ ಈ ಒಂದು ಶಾಲೆ ಇದೆ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಏನು ಆವಾಜ್ ಆಗ್ತಾರೆ ಗೊತ್ತಾ ಅವರು? ಏನು ಅನ್ಕೊಂಡಿದೀಯಾ, ತಲಾರಟೆ ಎಲ್ಲ ಮಾಡಬೇಡಿ, ಮಹಾದೇವಪ್ಪ ಕಡೆಯವರು ಅಂತ ಏನೇನೋ ಮಾತಾಡ್ತಿದೆಯಂತೆ. ಇಲ್ಲಿಗೆ ಮಹಾದೇವಪ್ಪನ MLA ಅಥವಾ ಮಂತ್ರಿನ ನಾನು ಹೇಳ್ದಂಗೆ ಕೆಲಸ ಮಾಡೋದಾಗಿದ್ರೆ ಇರಿ, ಇಲ್ಲ ಅಂತಂದ್ರೆ ನಡೀರಿ. ಹೀಗಂತ ಮಹಿಳಾ ಅಧಿಕಾರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ವೆಂಕಟೇಶ್ ಅವರು. ಇದು ನೇರ ಅಲ್ಲ, ಫೋನ್ನಲ್ಲಿ ಸಂಭಾಷಣೆ ಮಾಡಿರೋದು. ಹಾಗಾದ್ರೆ ಆ ಫೋನ್ನಲ್ಲಿ ಏನೇನು ಮಾತಾಡಿದ್ದಾರೆ ಕೆ ವೆಂಕಟೇಶ್ ಅವರು ಆ ಮಹಿಳಾ ಅಧಿಕಾರಿ ಮೇಲೆ, ಬನ್ನಿ ತೋರಿಸ್ತೀನಿ. ಇಲ್ಲ ಸರ್, ಅವ್ರು ಹೇಳಿದ್ರೆ ನಡೆಯುತ್ತೆ ಸರ್. ಅವ್ರು ಹೇಳಿದ್ರೆ ನಡೆಯುತ್ತೆ ಸರ್. ಮತ್ತೆ ನೆನ್ನೆ ಬರ್ದ್ ಕಳಿಸಿದಿಲ್ಲ, ಹುಡುಗನ ಯಾಕಮ್ಮ ಮಾಡಿಲ್ಲ ಸರ್? ನಾನು ಮತ್ತೆ ಮೀಟಿಂಗ್ ಬಂದಿ ಸರ್, ಯಾವ ರೀತಿ ಪ್ರೊಸೀಜರ್ ಅಂತ ಸರ್ ಹತ್ರ ಕೇಳ್ಕೊಂಡೆ ಸರ್. ನಾನು ಇವತ್ತು ತಗೊಂಡಾಗ ಏನ್ ಪ್ರೊಸೀಜರ್ ಅನುಭವಿಸಿದ್ರಿ, ತೆಗಿಯಬೇಕು ಇದ್ದೇ ಮಾಡ್ಬೇಕು. ಯಾರ ಹತ್ರ ಬಂದಿದ್ದೀರಿ ನೀವು ಸರ್? ಯಾರ ಹತ್ರ ಮೀಟಿಂಗ್ ಬಂದಿದ್ದೀರಿ ಸರ್? JD ಸರ್ ಹತ್ರ ಸರ್. ಕುಡಿಯಿಲ್ಲ ಅವ್ರ ಫೋನ್? ವೆಂಕಟೇಶ್ ಸರ್. ಸರ್ ಜಸ್ಟ್ ಮೀಟಿಂಗ್ ಮುಗ್ದು ಹೊರಗಡೆ ಬಂದೆ. ಆಯ್ತು, ಹೋಗಿ ಕೊಡಮ್ಮ ಫೋನ್, ನಾನು ಮಾತಾಡ್ತಾರೆ ಅಂತ. ಸರ್ ಬಸ್ ಹತ್ತಕ್ಕಾಗ್ಲೇ ಬಂದೆ ಸರ್ ನಾನು. ಆಯ್ತು, ನನ್ನ ಕಳಿಸಿದ ಹುಡುಗನ್ ತಗೊಳ್ಳಿ ಫಸ್ಟ್. ಓಕೆ ಸರ್, ಓಕೆ ಸರ್. ಸರಿ ಸರ್. ಏನಮ್ಮ ಏನು ತಿಳ್ಕೊಂಡ್ಬಿಟ್ಟಿದೆ? ಮಾದೇವಪ್ಪ ಅಂತ ಹೇಳಿದಾಗ ಮಾದೇವಪ್ಪನ ಅಲ್ಲಿ MLA ಮಂತ್ರಿ ಏನು ಮನಸ್ಸಿಗೆ ಬಂದಂಗ್ ಮಾತಾಡ್ತೀಯ ಅಂತಲ್ಲ ನೀನು? ಸರಿ ಸರ್, ಆಗಲ್ಲ ಸರ್. ಆಕ್ಚುಲಿ ಡ್ರಾಯಿಂಗ್ ತಲಾಟೆ ಎಲ್ಲ ಮಾಡ್ಬೇಡಿ. ನಾವ್ ಹೇಳ್ದಂಗ್ ಕೆಲಸ ಮಾಡೋದಿದ್ರೆ ಅಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ. ಇಲ್ಲ ಸರ್. ಓಕೆ ಸರ್. ಸರಿ ಸರ್. ಓಕೆ. 25 ಸಲ ಬಂದು 25 ಸಲ ಹೇಳ್ಬೇಕ. ನಾ ಫೋನ್ ಮಾಡಿ ಹೇಳಿದೀನಿ, ತಿರ್ಗಾ ಒಂದ್ ಲೆಟರ್ ತಗೊಂಬನ್ನಿ, ಅದ್ ತಗೊಂಬನ್ನಿ. ಏನಮ್ಮ ನಿಂದು? ನಾನು ಫೋನ್ ಮಾಡಿ ಹೇಳಿಲ್ಲ ಮೊನ್ನೆ. ನೀನು ಫಸ್ಟ್ ನಮ್ ನಂಬರ್ಗಳು ಮಡಿಕೋ ಫಸ್ಟ್. ಸರ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು. ಒಳ್ಳೇದು. ಫಸ್ಟ್ ಆಗಿ ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು. ಓಕೆ ಸರ್. ಓಕೆ ಸರ್. ಆಗ್ಬಿಟ್ಟು ನನಗೆ ಫೋನ್ ಮಾಡಿ ಹುಡುಗನ್ ರಿಲೀವ್ ಮಾಡಿದೀನಿ, ಹುಡುಗನ್ ತಗೊಂಡಿದೀನಿ ಅಂತ. ಓಕೆ ಸರ್. ಓಕೆ, ಸರಿ ಸರ್. ಓಕೆ, ಥ್ಯಾಂಕ್ ಯು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಕೆ ವೆಂಕಟೇಶ್ ಅವರು ಇತ್ತೀಚೆಗೆ ಇಂಜಿನಿಯರ್ ಒಬ್ರಿಗೂ ಕೂಡ ಆವಾಜ್ ಹಾಕಿದ್ರು ಹಿಂಗೇನೆ. ಈಗ ಮಹಿಳಾ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರೆ. ಯಾಕೆ ಆವಾಜ್ ಹಾಕಿದ್ರು ಅನ್ನೋ ಪ್ರಶ್ನೆ. ಶರತ್ ದಿನಗಳಿಂದ ನಾವಷ್ಟೇ ಸುದ್ದಿ ಮಾಡಿದ್ವಿ. ಅದು ಅಧಿಕಾರಿ ಒಬ್ಬರಿಗೆ ಆವಾಜ್ ಹಾಕಿರ್ತಕ್ಕಂತ ಘಟನೆ ಕೂಡ ಬೆಳಕಿಗೆ ಬಂದಿತ್ತು. ಪಿರಿಯಾಪಟ್ಟಣ ಕ್ಷೇತ್ರದ ಶಾಸಕರು ಜೊತೆಗೆ ಪಶುಸಂಗೋಪನಾ ಇಲಾಖೆ ಸಚಿವರಾದಂತ ಕೆ ವೆಂಕಟೇಶ್ ಅವರ ಮೇಲೆ ಮತ್ತೆ ದಬ್ಬಾಳಿಕೆ ಆರೋಪ ಕೇಳಿ ಬಂದಿತ್ತು. ಇದೀಗ ಮತ್ತೊಬ್ಬ ಮಹಿಳಾ ಅಧಿಕಾರಿಗೆ ನಾನು ಹೇಳಿದವ್ರನ್ನ ನೀನು ಕೆಲ್ಸಕ್ಕೆ ತಗೋಬೇಕು ಅನ್ನೋ ಕಾರಣಕ್ಕಾಗಿ, ಜೊತೆಗೆ ಆ ಮಹಿಳಾ ಅಧಿಕಾರಿ ತನ್ನ ಮಾತನ್ನ ಸರಿಯಾಗಿ ಕೇಳ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯ ಪ್ರಿನ್ಸಿಪಲ್ ಒಬ್ಬ ಮಂಜುಳಾ ಅವರಿಗೆ ಆವಾಜ್ ಹಾಕಿರ್ತಕ್ಕಂಥದ್ದು. ಪಿರಿಯಾಪಟ್ಟಣ ತಾಲೂಕಿನ ಅಬ್ಬಳತಿ ಗ್ರಾಮದಲ್ಲಿ ಈ ಒಂದು ಶಾಲೆ ಇದೆ. ಮಹಾದೇವಪ್ಪ ಕಡೆಯವರು, ಮಹಾದೇವಪ್ಪ ಮಿನಿಸ್ಟರ್ ಆದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ, ಹಾಗಾದ್ರೆ ನಾನೇನು ಮಹಾದೇವಪ್ಪ ಏನು ಇಲ್ಲಿಗೆ MLA ಅಥವಾ ಮಿನಿಸ್ಟ್ರ ಅಂತೇಳಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಜೊತೆಗೆ ತಲಾಟೆ ನೀನ್ ಮಾಡ್ಬೇಡ, ನಾನು ಹೇಳ್ದಂಗೆ ಕೆಲಸ ಮಾಡು, ನಾನು ಹೇಳಿದವ್ರನ್ನ ಕೆಲ್ಸಕ್ಕೆ ತಕೊಂಡು ಬೇರೆಯವ್ರನ್ನ ರಿಲೀವ್ ಮಾಡು ಅಂತೇಳಿ ಅಲ್ಲಿ ಆವಾಜನ್ನ ಹಾಕಿರುವಂತದ್ದು. ಬಹಳ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಒಬ್ಬರನ್ನ ನೇಮಕ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದೆ ಎನ್ನಲಾದಂತ ಮಾತುಕತೆ ಇದು. ಈ ಮಾತುಕತೆಯಲ್ಲಿ ಮಹಿಳಾ ಅಧಿಕಾರಿಯನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾನು ಹೇಳ್ದಂಗೆ ಕೆಲಸ ಮಾಡೋ ಆಗಿದ್ರೆ ಇಲ್ಲಿರಿ, ಇಲ್ಲಾಂದ್ರೆ ನೀವು ಖಾಲಿ ಮಾಡಿ ಅಂತೇಳಿ ಆವಾಜನ್ನ ಹಾಕಿರ್ತಕ್ಕಂತಹ ಆಡಿಯೋ ಕೂಡ ಇದೀಗ ಲಭ್ಯ ಆಗಿರ್ತಕ್ಕಂಥದ್ದು. ಸಚಿವರ ವರ್ತನೆಗೆ ಇದೀಗ ಆಕ್ಷೇಪ ವ್ಯಕ್ತವಾಗಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.